ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ನವೆಂಬರ್ 29ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮತ್ತೆ ಇವತ್ತು ಮಾರ್ಕೆಟ್ನಲ್ಲಿ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ಮಾರ್ಕೆಟ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು, ಬಟ್ ಇವತ್ತು ಮತ್ತೆ ಮಾರ್ಕೆಟ್ಸ್ ರಿಕವರ್ ಆಗಿದೆ. ನಿಫ್ಟಿಯಲ್ಲಿ 216 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. 24,000 ಲೆವೆಲ್ನ ಮೇಲ್ಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 760 ಪಾಯಿಂಟ್ಗಳಷ್ಟು ರಿಕವರಿ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 148 ಪಾಯಿಂಟ್ಗಳಷ್ಟು ಇವತ್ತು ಗೇನ್ ಆಗಿದೆ. ಸೊ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಮಾರ್ಕೆಟ್ಗೆ ನೋಡೋದಕ್ಕೆ ಸಿಗ್ತದೆ. ಭಾರತದ GDP ಗ್ರೋತ್ Q2ನಲ್ಲಿ 5.4%ಗೆ ಇಳಿದಿದೆ. ಕಳೆದ 7-8 ಕ್ವಾರ್ಟರ್ಗಳಲ್ಲಿ ಅಬ್ಸರ್ವ್ ಮಾಡಿದಾಗ ಇದು ಲೋಯೆಸ್ಟ್ GDP ಗ್ರೋತ್ ಆಗಿರುತ್ತೆ. ಸಾಕಷ್ಟು ಅನಲಿಸ್ಟ್ಗಳು, ಎಕನಾಮಿಸ್ಟ್ಗಳು 6.2ರಿಂದ 6.8% GDP ಗ್ರೋತ್ Q2ನಲ್ಲಿ ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡಿದ್ರು. ಆನ್ ಎನ್ ಆವರೇಜ್ 6.5% GDP ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಆ ಒಂದು ಫಿಗರ್ಸ್ ರೀಚ್ ಆಗ್ತಿರೋದು ಕಾಣಿಸ್ತಿಲ್ಲ. ಇದು ಎಲ್ಲೋ ಒಂದು ಕಡೆ ಎಕನಾಮಿಗೆ ಹಾಗೆ ಮಾರ್ಕೆಟ್ಗೆ ನೆಗೆಟಿವ್ ಆಗಿರುತ್ತೆ. ಈ ಒಂದು ನ್ಯೂಸ್ನ ರಿಯಾಕ್ಷನ್ಸ್ ಏನಿದೆ ಇದು ನಮಗೆ ಸೋಮವಾರ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಭಾರತೀಯ ಏರ್ಟೆಲ್ ಇವತ್ತು ಟಾಪ್ ಗೇನರ್ ಆಗಿತ್ತು. 4.5% ಜಂಪ್ ಭಾರತೀಯ ಏರ್ಟೆಲ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ರೀಸನ್ ಭಾರತೀಯ ಏರ್ಟೆಲ್ ಸ್ಟಾಕ್ ಅನ್ನು ICICI ಸೆಕ್ಯೂರಿಟೀಸ್ ಕವರ್ ಮಾಡಿದ್ದಾರೆ, ಹಾಗೆಯೇ ಟಾರ್ಗೆಟ್ ಅನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಈ ಮುಂಚೆ 1560ರ ಟಾರ್ಗೆಟ್ ಪ್ರೈಸ್ ಅನ್ನು ಭಾರತೀಯ ಏರ್ಟೆಲ್ನಲ್ಲಿ ICICI ಸೆಕ್ಯೂರಿಟೀಸ್ ಕೊಟ್ಟಿದ್ರು. ಅದನ್ನು ಈಗ ಅಪ್ಗ್ರೇಡ್ ಮಾಡಿ 1875ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ರೀಸನ್ ಭಾರತೀಯ ಏರ್ಟೆಲ್ನ ಇನ್ಕ್ರೀಸಿಂಗ್ ಸಬ್ಸ್ಕ್ರೈಬರ್ ಬೇಸ್ ಆಗಿರುತ್ತೆ, ಹಾಗೆ ಕಂಪನಿಯ ವ್ಯಾಲ್ಯೂಯೇಷನ್ ಚೀಪ್ ಆಗಿದೆ ಅನ್ನೋದು ICICI ಸೆಕ್ಯೂರಿಟೀಸ್ನ ವ್ಯೂ ಆಗಿರುತ್ತೆ. ಆ ಒಂದು ರೀಸನ್ನಿಂದ ಟಾರ್ಗೆಟ್ ಅನ್ನು ಹೈಕ್ ಮಾಡಿದ್ದಾರೆ. ಅದೇ ರೀಸನ್ನಿಂದ ಸ್ಟಾಕ್ ಕೂಡ ಇವತ್ತು ಗೇನ್ ಆಗಿದೆ. ಹಾಗೆ ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಒಳ್ಳೆಯ ಒಂದು ಬೈಯಿಂಗ್ ಎಮರ್ಜ್ ಆಯಿತು. ಸಿಪ್ಲಾ ಮತ್ತು ಸನ್ಫಾರ್ಮಾ ಕೂಡ 2.5%ಗೂ ಹೆಚ್ಚಾಗಿ ಇವತ್ತು ಗೇನ್ ಆಗಿದೆ. M&M ಅಲ್ಲಿ ಕೂಡ 2.5%ನಷ್ಟು ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಪೋರ್ಟ್ಸ್ ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 2% ಜಂಪ್ ಅದಾನಿ ಪೋರ್ಟ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಪವರ್ ಗ್ರಿಡ್ ನೋಡೋದಕ್ಕೆ ಸಿಗ್ತದೆ. 1.3%ನಷ್ಟು ಡೌನ್ ಸೈಡ್ ಪವರ್ ಗ್ರಿಡ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಶ್ರೀರಾಮ್ ಫಿನಾನ್ಸ್ ಕೂಡ 0.8%ನಷ್ಟು ಕರೆಕ್ಟ್ ಆಗಿದೆ. ಹೀರೋ ಮೋಟೋಕಾರ್ಪ್, ಅಪೋಲೋ ಹಾಸ್ಪಿಟಲ್, ನೆಸ್ಲೆ ಸ್ವಲ್ಪ ನೆಗೆಟಿವ್ ಆಗಿ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ 45 ಸ್ಟಾಕ್ಗಳು FNO ಸೆಗ್ಮೆಂಟ್ಗೆ ಇವತ್ತು ಆ್ಯಡ್ ಆಗಿದೆ. ಅದಾನಿ ಎನರ್ಜಿ ಸೊಲ್ಯೂಷನ್ಸ್, ಅದಾನಿ ಗ್ರೀನ್ ಎನರ್ಜಿ, ಅದಾನಿ ಟೋಟಲ್ ಗ್ಯಾಸಸ್, ಅದಾನಿ ಗ್ರೂಪ್ನ 3 ಸ್ಟಾಕ್ಗಳು FNO ಸೆಗ್ಮೆಂಟ್ಗೆ ಆ್ಯಡ್ ಆಗ್ತದೆ. ಇದರ ಜೊತೆಯಲ್ಲಿ ಝೊಮ್ಯಾಟೊ, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್, ಪೇಟಿಎಂ, ಡೆಲಿವರಿ, ಅವೆನ್ಯೂ ಸೂಪರ್ ಮಾರ್ಟ್ನಂಥ ಸ್ಟಾಕ್ಗಳು ಕೂಡ FNO ಸೆಗ್ಮೆಂಟ್ಗೆ ಆ್ಯಡ್ ಆಗ್ತದೆ. ಸೊ NSEನಲ್ಲಿ ಈ ಕಾಂಟ್ರಾಕ್ಟ್ಸ್ಗಳು ಇವತ್ತಿಂದ ಟ್ರೇಡಿಂಗ್ಗೆ ಅವೈಲೇಬಲ್ ಇರುತ್ತೆ. ಸೊ ಈ ಕಂಪನಿಗಳ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಕಾಂಟ್ರಾಕ್ಟ್ಸ್ಗಳಲ್ಲಿ ನೀವು ಟ್ರೇಡಿಂಗ್ ಅನ್ನು ಮಾಡ್ಬೋದಾಗುತ್ತೆ. ಹಾಗೆ ಇದರ ಜೊತೆಯಲ್ಲಿ ಇನ್ನೂ ಸಾಕಷ್ಟು ಕಂಪನಿಗಳು FNO ಸೆಗ್ಮೆಂಟ್ಗೆ ಆ್ಯಡ್ ಆಗಿದೆ. ಏಂಜಲ್ ಒನ್, LIC, BSE, CAMS, CDSL, JSW ಎನರ್ಜಿ, ನೈಕಾ, ಕಲ್ಯಾಣ್ ಜುವೆಲ್ಲರ್ಸ್, ಟಾಟಾ ಎಲೆಕ್ಸಿ ಈ ರೀತಿಯ ಕಂಪನಿಗಳು FNO ಸೆಗ್ಮೆಂಟ್ಗೆ ಆ್ಯಡ್ ಆಗ್ತದೆ. ಒಳ್ಳೆಯ ಒಂದು ಲಿಕ್ವಿಡಿಟಿ ಇರುವಂಥ ಕಂಪನಿಗಳು FNO ಸೆಗ್ಮೆಂಟ್ಗೆ ಆ್ಯಡ್ ಆಗುತ್ತೆ. ಹಾಗೆ ಯಾವುದೇ ಒಂದು ಕಂಪನಿ ನಿಫ್ಟಿ 50ಗೆ ಆ್ಯಡ್ ಆಗಬೇಕು ಅಂದರೂ ಕೂಡ ಆ ಒಂದು ಕಂಪನಿ FNO ಸೆಗ್ಮೆಂಟ್ನ ಪಾರ್ಟ್ ಆಗಿರಬೇಕಾಗುತ್ತೆ. ಆದ್ದರಿಂದ ಸೆಬಿ ಈ ಒಂದು ರಿವಿಷನ್ ಅನ್ನು ಮಾಡಿದ್ದಾರೆ. ಹಾಗೆ ಒಂದು ವಿಷಯವನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಯಾವುದೇ ಒಂದು ಸ್ಟಾಕ್ FNO ಸೆಗ್ಮೆಂಟ್ಗೆ ಆ್ಯಡ್ ಆದಾಗ ಆ ಒಂದು ಸ್ಟಾಕ್ನಲ್ಲಿ ಸರ್ಕ್ಯೂಟ್ ಲಿಮಿಟ್ ಇರೋದಿಲ್ಲ. ಸರ್ಕ್ಯೂಟ್ ಲಿಮಿಟ್ ಅಂದಾಗ ಯಾವುದೇ ಒಂದು ಕಂಪನಿಯಲ್ಲಿ ಸಡನ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದ್ರೆ 5%, 10% ಈ ರೀತಿಯಲ್ಲಿ ಸರ್ಕ್ಯೂಟ್ ಲಿಮಿಟ್ ಇರುತ್ತೆ. ಅದರ ಕೆಳಗಡೆ ಸ್ಟಾಕ್ ಹೋಗೋದಿಲ್ಲ, ಆ ಒಂದು ಲಿಮಿಟ್ಸ್ ಓಪನ್ ಆಗಲ್ಲ. ಬಟ್ FNO ಸೆಗ್ಮೆಂಟ್ನಲ್ಲಿ ಇರುವಂಥ ಸ್ಟಾಕ್ಗಳಲ್ಲಿ ಯಾವುದೇ ರೀತಿಯ ಸರ್ಕ್ಯೂಟ್ ಲಿಮಿಟ್ ಇರೋದಿಲ್ಲ. ಬಟ್ FNO ಸೆಗ್ಮೆಂಟ್ಗೆ ಆ್ಯಡ್ ಆದಾಗ ಲಿಕ್ವಿಡಿಟಿ ಇನ್ನಷ್ಟು ಇಂಪ್ರೂವ್ ಆಗುತ್ತೆ. ಸ್ಟಾಕ್ಗಳಲ್ಲಿ ಒಳ್ಳೆಯ ಒಂದು ಬೈಯಿಂಗ್ ಎಮರ್ಜ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ FNO ಸೆಗ್ಮೆಂಟ್ಗೆ ಆ್ಯಡ್ ಆಗೋದು ಒಂದು ಪಾಸಿಟಿವ್ ಸೈನ್ ಕೂಡ ಆಗಿರುತ್ತೆ. ಹಾಗೆ ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ಇದಕ್ಕೆ ರೀಸನ್ FNO ಎಂಟ್ರಿ ಒಂದೇ ಅಲ್ಲ, ಅದಾನಿ ಗ್ರೂಪ್ನ ಸ್ಟಾಕ್ಗಳು ಬ್ರೈಬರಿ ನ್ಯೂಸ್ನ ರೀಸನ್ನಿಂದ ಸಾಕಷ್ಟು ಕರೆಕ್ಟ್ ಆಗಿತ್ತು. ಈಗ ಕ್ಲಾರಿಫಿಕೇಶನ್ಸ್ ಬಂದಿರೋದ್ರಿಂದ ಎಲ್ಲರೂ ಕೂಡ ಸ್ಟಾಕ್ಸನ್ನು ಬೈ ಮಾಡ್ತಿದ್ದಾರೆ. ಸೊ ರಿಸ್ಕ್ ತೊಗೊಂಡವ್ರಿಗೆ ಒಳ್ಳೆಯ ಒಂದು ಗೇನ್ಸ್ ಈಗ ಸಿಗ್ತದೆ. ಬಟ್ ಈ ಒಂದು ಸ್ಟಾಕನ್ನು ಈಗ ಬೈ ಮಾಡ್ಬೋದಾ ಅಂದರೆ ಸೇಮ್ ಆನ್ಸರ್ ಆಗಿರುತ್ತೆ. ನೀವು ರಿಸ್ಕ್ ತೊಗೋತೀರಾ ಅಂದರೆ ಅದಾನಿ ಗ್ರೂಪ್ನ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ಎಷ್ಟು ಫಾಲ್ ಬರುತ್ತೋ ಅಷ್ಟು ಬೈ ಮಾಡಿ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಈ ಸ್ಟಾಕ್ಸ್ ನ್ಯೂಸ್ ಬೇಸಿಸ್ ಮೇಲೆ ಟ್ರೇಡ್ ಆಗ್ತಿರುತ್ತೆ. ಅಕಸ್ಮಾತ್ ಸ್ಟಾಕ್ಸ್ ತುಂಬಾ ಕರೆಕ್ಟ್ ಆಗ್ತಿದೆ ಅಂದಾಗ ಅಲ್ಲಿ ನೀವು ಎಂಟರ್ ಆದರೂ ಕೂಡ ಆ ಲೆವೆಲ್ನಿಂದ ಮತ್ತೆ 20% ಕರೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯ ಕಂಪನಿಗಳು ರಿಸ್ಕಿ ಆಗಿರುತ್ತೆ. ಯಾಕೆಂದರೆ ಪೊಲಿಟಿಕಲಿ ಕೂಡ ಈ ಸ್ಟಾಕ್ಸ್ ತುಂಬಾ ನೋನ್ ಆಗಿದೆ. ಆ ಒಂದು ರೀಸನ್ನಿಂದ ಸ್ವಲ್ಪ ಕೇರ್ಫುಲ್ ಆಗಿ ಟ್ರೇಡಿಂಗನ್ನು ಮಾಡಬೇಕಾಗುತ್ತೆ. ಸ್ವಲ್ಪ ರಿಸ್ಕ್ ತಗೋತೀನಿ ಅಂದರೆ ಆಗ ನೀವು ಈ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೋಬೋದಾಗುತ್ತೆ. ರೀಸೆಂಟಾಗಿ ಸಾಕಷ್ಟು ಕಂಪನಿಗಳು QIP ಅನ್ನು ಲಾಂಚ್ ಮಾಡಿದ್ರು. ವೇದಾಂತ, ಝೊಮ್ಯಾಟೊ ಕಡೆಯಿಂದ ಕೂಡ QIP ನೋಡೋದಕ್ಕೆ ಸಿಕ್ಕಿತ್ತು. QIP ಅಂದಾಗ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್ ಅಂದರೆ ದೊಡ್ಡ ದೊಡ್ಡ ಬ್ಯಾಂಕ್ಗಳು, ಮ್ಯೂಚುವಲ್ ಫಂಡ್ಗಳು, ಇನ್ಸ್ಟಿಟ್ಯೂಷನ್ಸ್ಗಳಿಂದ ಕಂಪನಿಗಳು ಫಂಡ್ ರೈಸಿಂಗ್ ಅನ್ನು ಮಾಡ್ತಾರೆ. ಮಾರ್ಕೆಟ್ನಲ್ಲಿ ಏನು ಪ್ರೈಸ್ ಇರುತ್ತೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರೈಸ್ನಲ್ಲಿ ಒಂದು 3ರಿಂದ 5% ಡಿಸ್ಕೌಂಟ್ನಲ್ಲಿ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್ಗಳಿಗೆ ಶೇರ್ಸ್ಗಳನ್ನು ಅಲಾಟ್ ಮಾಡ್ತಾರೆ. ಇದರಿಂದ ಕಂಪನಿ ತಮ್ಮ ಒಂದು ಕೆಪೆಕ್ಸ್ ಏನಿರುತ್ತೆ ಅದನ್ನು
ಸರಿ ಮಾಡ್ಕೋಬೋದಾಗುತ್ತೆ. ಸೊ ಮಾರ್ಕೆಟ್ನಲ್ಲಿ OFS ತರೋ ಬದಲು ಈ ರೀತಿಯಲ್ಲಿ QIP ಮೂಲಕ ಅವರು ಫಂಡ್ ರೈಸಿಂಗ್ ಅನ್ನ ಮಾಡ್ತಾರೆ. ಸೊ 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ QIP ಫಂಡ್ ರೈಸಿಂಗ್ ತುಂಬಾನೇ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. 82 ಕಂಪನಿಗಳು QIP ಅನ್ನು ಲಾಂಚ್ ಮಾಡಿದ್ದಾರೆ. ಹಾಗೆ 1.23 ಲಕ್ಷ ಕೋಟಿಯಷ್ಟು ಫಂಡ್ಸ್ ಅನ್ನ QIP ಮೂಲಕ ಈ ಕಂಪನಿಗಳು ಜನರೇಟ್ ಮಾಡಿದ್ದಾರೆ. ವೇದಾಂತ, ಝೊಮ್ಯಾಟೊ ಅತಿ ದೊಡ್ಡ QIP ಅನ್ನು ಲಾಂಚ್ ಮಾಡಿದ್ರು. 8,500 ಕೋಟಿಯಷ್ಟು ಫಂಡ್ ರೈಸಿಂಗ್ ಅನ್ನ QIP ಮೂಲಕ ಜನರೇಟ್ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಕೂಡ 8,000 ಕೋಟಿ ಅರೌಂಡ್ ಅಲ್ಲಿ ಫಂಡ್ ರೈಸಿಂಗ್ ಅನ್ನ ಮಾಡಿದ್ರು. ಹಾಗೆ ವರುಣ್ ಬೆವರೇಜಸ್, ಗೋಡ್ರೇಜ್ ಪ್ರಾಪರ್ಟೀಸ್ ಕಡೆಯಿಂದ ಕೂಡ ಒಳ್ಳೆ ಒಂದು ಫಂಡ್ ರೈಸಿಂಗ್ QIP ಮೂಲಕ ನೋಡೋದಕ್ಕೆ ಸಿಕ್ಕಿತ್ತು. ಇದು ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಹಾಗೆ ಮ್ಯೂಚುವಲ್ ಫಂಡ್ಗಳು ಕೂಡ ಅಷ್ಟೇ, ತಮ್ಮ ದುಡ್ಡನ್ನ ಕೆಲವೊಂದಿಷ್ಟು ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇರ್ತಾರೆ, ಅದನ್ನು ಅವರು QIP ಮೂಲಕನೇ ಮಾಡ್ತಾರೆ. ಯಾಕೆಂದರೆ ಮಾರ್ಕೆಟ್ಗಿಂತ ಸ್ವಲ್ಪ ಡಿಸ್ಕೌಂಟ್ನಲ್ಲಿ ಅವರಿಗೆ ಶೇರ್ಸ್ಗಳು ಸಿಗುತ್ತೆ, ಅದು ಮ್ಯೂಚುವಲ್ ಫಂಡ್ಗಳಿಗೆ ಅಡ್ವಾಂಟೇಜ್ ಆಗಿರುತ್ತೆ. ಝೀ ಎಂಟರ್ಟೈನ್ಮೆಂಟ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 5% ಜಂಪ್ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ರೀಸನ್, ರೀಸೆಂಟಾಗಿ ಪುನೀತ್ ಗೋಯಂಕಾ ಅವರು ತಮ್ಮ ಮ್ಯಾನೇಜರ್ ಡೈರೆಕ್ಟರ್ ಪೋಸ್ಟ್ಗೆ ರೆಸಿಗ್ನೇಷನ್ ಅನ್ನು ಕೊಟ್ಟಿದ್ರು. ಬಟ್ ರೆಸಿಗ್ನೇಷನ್ ಅನ್ನು ಕೊಡೋದಕ್ಕೂ ಮುಂಚೆ ಇವರ ಟರ್ಮ್ ಎಂಡ್ ಆಗ್ತಿತ್ತು. ಸೊ ಅದರಿಂದ ಕಂಪನಿ ಈ ವೋಟಿಂಗ್ ಅನ್ನು ಪಬ್ಲಿಷ್ ಮಾಡಿದ್ರು. ಈ ವೋಟಿಂಗ್ನಲ್ಲಿ ಮತ್ತೆ ಪುನೀತ್ ಗೋಯಂಕಾ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಬೇಕಾ ಅನ್ನುವಂಥ ರೆಸೊಲ್ಯೂಷನ್ ಕೂಡ ಇತ್ತು. ಸೊ ಆ ಒಂದು ರೆಸೊಲ್ಯೂಷನ್ ಫೇಲ್ ಆಗ್ತಿರೋದು ಕಾಣಿಸ್ತದೆ. 49.54% ವೋಟಿಂಗ್ ಏನಿದೆ ಪುನೀತ್ ಗೋಯಂಕಾ ಅವರ ಪರವಾಗಿ ಬಂದಿದೆ. ಬಟ್ 50.4% ವೋಟಿಂಗ್ ಅವರ ಅಗೇನ್ಸ್ಟ್ ಆಗಿ ಬಂದಿದೆ. ಯಾವುದೇ ಒಂದು ನಾರ್ಮಲ್ ರೆಸೊಲ್ಯೂಷನ್ ಅನ್ನು ಪಾಸ್ ಮಾಡೋದಕ್ಕೆ 50%ಗೂ ಹೆಚ್ಚಿನ ಒಂದು ವೋಟಿಂಗ್ ಬೇಕಾಗುತ್ತೆ. ಬಟ್ ಪುನೀತ್ ಗೋಯಂಕಾ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗೋದಕ್ಕೆ ಶೇರ್ ಹೋಲ್ಡರ್ಸ್ಗಳು ಅಪ್ರೂವಲ್ ಅನ್ನು ಕೊಟ್ಟಿಲ್ಲ. ಇದು ಓವರ್ ಆಲ್ ಝೀ ಎಂಟರ್ಟೈನ್ಮೆಂಟ್ಗೆ ಪಾಸಿಟಿವ್ ಆಗಿದೆ. ಅದೇ ರೀಸನ್ ಇಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಗ್ತದೆ. ಪುನೀತ್ ಗೋಯಂಕಾ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಂಟಿನ್ಯೂ ಆಗಬಾರ್ದು ಅಂತ ಸಾಕಷ್ಟು ಶೇರ್ ಹೋಲ್ಡರ್ಸ್ಗಳು, ಎಂಟಿಟಿಗಳು ಆಲ್ರೆಡಿ ಅಪೋಸಿಷನ್ ಅನ್ನ ಮಾಡಿದ್ರು. ಈಗ ಶೇರ್ ಹೋಲ್ಡರ್ಗಳು ಕೂಡ ಅದನ್ನು ರಿಜೆಕ್ಟ್ ಮಾಡಿರೋದ್ರಿಂದ ಅದು ಝೀ ಎಂಟರ್ಟೈನ್ಮೆಂಟ್ಗೆ ಪಾಸಿಟಿವ್ ಆಗಿದೆ. ಹಾಗೆ ಸೋನಿ ಜೊತೆಯಲ್ಲಿ ಮರ್ಜರ್ನ ಮಾತುಕತೆ ಮತ್ತೆ ಸ್ಟಾರ್ಟ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸಿಗಾಚಿ ಇಂಡಸ್ಟ್ರೀಸ್ ಸ್ಟಾಕ್ ಪ್ರೈಸ್ನಲ್ಲಿ 6.5% ಜಂಪ್ ನೋಡೋದಕ್ಕೆ ಸಿಗ್ತದೆ. ಸಿಗಾಚಿ ಇಂಡಸ್ಟ್ರೀಸ್ ತಮ್ಮ ಒಂದು ಕೆಮಿಕಲ್ ಅನ್ನು ಯುರೋಪ್ನಲ್ಲಿ ಸೆಲ್ ಮಾಡೋದಕ್ಕೆ ಒಂದು ಸರ್ಟಿಫಿಕೇಶನ್ಗೆ ಅಪ್ಲೈ ಮಾಡಿದ್ದಾರೆ. ಸೊ ಈ ಒಂದು ಕೆಮಿಕಲ್ಗೆ ಸಾಕಷ್ಟು ಡಿಮ್ಯಾಂಡ್ ಯುರೋಪ್ನಲ್ಲಿ ಇದೆ. ಈ ಸರ್ಟಿಫಿಕೇಶನ್ ಸಿಗಾಚಿ ಇಂಡಸ್ಟ್ರೀಸ್ಗೆ ಸಿಕ್ಕಿದ್ರೆ ಅವರು ತಮ್ಮ ಪ್ರಾಡಕ್ಟ್ಸ್ಗಳನ್ನು ಯುರೋಪ್ಗೆ ಸಪ್ಲೈ ಮಾಡಬಹುದಾಗುತ್ತೆ. ಇದು ಸಿಗಾಚಿ ಇಂಡಸ್ಟ್ರೀಸ್ಗೆ ಪಾಸಿಟಿವ್ ನ್ಯೂಸ್ ಆಗಿದೆ. ಅದೇ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿರೋದು. ಈಸಿ ಟ್ರಿಪ್ ಪ್ಲಾನರ್ಸ್ ಈಸ್ ಮೈ ಟ್ರಿಪ್ ಈ ಒಂದು ಸ್ಟಾಕ್ನಲ್ಲಿ ಇವತ್ತು 14% ಜಂಪ್ ಬೆಳಗಿನ ಸೆಷನ್ನಲ್ಲಿ ನೋಡೋದಕ್ಕೆ ಸಿಕ್ತು. ಓವರ್ ಆಲ್ 10% ಜಂಪ್ನೊಂದಿಗೆ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ ಇವತ್ತು ಎಕ್ಸ್ ಬೋನಸ್ ಡೇಟ್ ಆಗಿತ್ತು. ಆಲ್ರೆಡಿ ಕಂಪನಿ ಸಾಕಷ್ಟು ಬಾರಿ ಬೋನಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ಹಾಗೆ ಸ್ಟಾಕ್ ಅನ್ನು ಸ್ಪ್ಲಿಟ್ ಕೂಡ ಮಾಡಿದ್ದಾರೆ. ಹಾಗೆ ಈಗ ಸ್ಟಾಕ್ ಒಂದು ಪೆನ್ನಿ ಸ್ಟಾಕ್ ಆಗಿ ಟ್ರೇಡ್ ಆಗ್ತದೆ. ಸೊ ಈ ರೀತಿಯಲ್ಲಿ ಬೋನಸ್ ಸ್ಪ್ಲಿಟ್ ಅನ್ನು ಇಶ್ಯೂ ಮಾಡೋದಕ್ಕೆ ನೆಸೆಸಿಟಿ ಇತ್ತ, ಅದರ ಬಗ್ಗೆ ಯಾರಿಗೂ ಐಡಿಯಾ ಇಲ್ಲ. ಮ್ಯಾನೇಜ್ಮೆಂಟ್ ರೆಗ್ಯುಲರ್ ಆಗಿ ಬೋನಸ್ಗಳನ್ನು ಇಶ್ಯೂ ಮಾಡ್ತಿದ್ದಾರೆ. ಬೋನಸ್ನ ನ್ಯೂಸ್ ಇದ್ದಾಗ ಎಲ್ಲರೂ ಕೂಡ ಶೇರನ್ನು ಬೈ ಮಾಡ್ಕೋತಾರೆ. ಈ ರೀತಿಯಲ್ಲಿ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಪಂಪ್ ಅನ್ನು ಮ್ಯಾನೇಜ್ಮೆಂಟ್ ತರ್ತಿದ್ದಾರೆ. ಮುಂಚೆ ಕಂಪನಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಾಗ ಯೂಶಲಿ ಬೋನಸ್ಗಳು ಬರ್ತಿತ್ತು. ಬಟ್ ಈಗ ರೆಗ್ಯುಲರ್ ಆಗಿ ಬೋನಸ್ಗಳನ್ನು ಕಂಪನಿಗಳು ಇಶ್ಯೂ ಮಾಡ್ತಿದ್ದಾರೆ. ಆ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಮೂಮೆಂಟಮ್ ಬರ್ತಿದೆ. ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ್ ಈ ಸ್ಟಾಕ್ನಲ್ಲಿ ಇವತ್ತು 8.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ರೆಡಿ ಆಲ್ ಟೈಮ್ ಹೈಯಿಂದ ಸ್ಟಾಕ್ 45ರಿಂದ 50% ಕರೆಕ್ಟ್ ಆಗಿದೆ. ಇವತ್ತು ಸ್ಟಾಕ್ ಕರೆಕ್ಟ್ ಆಗೋದಕ್ಕೆ ಮೇಜರ್ ರೀಸನ್ ಗೋಲ್ಡ್ಮನ್ ಸ್ಯಾಕ್ಸ್ ಈ ಒಂದು ಸ್ಟಾಕ್ ಅನ್ನು ಕವರ್ ಮಾಡಿ 42% ಡೌನ್ ಸೈಡ್ ನ ಪೊಟೆನ್ಷಿಯಲ್ ಇರುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಇದಕ್ಕೆ ರೀಸನ್ ಮೈಕ್ರೋ ಫಿನಾನ್ಸ್ ಇಂಡಸ್ಟ್ರಿಯಲ್ಲಿ ಬಂದಿರುವಂತಹ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ ಆಗಿರುತ್ತೆ. RBI ಕೂಡ ಸ್ಟ್ರಿಕ್ಟ್ ಮೆಜರ್ಸ್ ಅನ್ನು ಮೈಕ್ರೋ ಫಿನಾನ್ಸ್ ಕಂಪನಿಗಳ ಮೇಲೆ ತಗೊಂಡಿದ್ದಾರೆ. ಮೈಕ್ರೋ ಫಿನಾನ್ಸ್ ಕಂಪನಿಗಳು ಸಾಕಷ್ಟು ಲೋನ್ ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡ್ತಿದ್ದಾರೆ. ಯಾವುದೇ ಒಂದು ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡದೆ ಲೋನ್ ಡಿಸ್ಟ್ರಿಬ್ಯೂಷನ್ ಆಗ್ತದೆ. ಹಾಗೆ ಅಸೆಟ್ ಕ್ವಾಲಿಟಿ ತುಂಬಾನೇ ಹದಗೆಟ್ಟಿದೆ ಅನ್ನೋದು RBI ನ ವ್ಯೂ ಆಗಿತ್ತು. ಆ ಒಂದು ರೀಸನ್ ಇಂದ ಸ್ಟ್ರಿಕ್ಟ್ ಮೆಜರ್ಸ್ಗಳು ಈಗ ಬರ್ತಿದೆ. ಆದ್ರಿಂದ ಮೈಕ್ರೋ ಫಿನಾನ್ಸ್ ಇಂಡಸ್ಟ್ರಿ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ಕಾಣಿಸ್ತದೆ. ಇದು ಓವರ್ ಆಲ್ ಮೈಕ್ರೋ ಫಿನಾನ್ಸ್ ಇಂಡಸ್ಟ್ರಿಗೆ ನೆಗೆಟಿವ್ ನ್ಯೂಸ್ ಆಗಿರುತ್ತೆ. ಹಾಗೆ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಅಸೆಟ್ ಕ್ವಾಲಿಟಿ ಕೂಡ ಮುಂದಿನ ಕ್ವಾರ್ಟರ್ಗಳಲ್ಲಿ ಇನ್ನಷ್ಟು ಡಿಟೀರಿಯರೇಟ್ ಆಗ್ಬೋದು. ಆ ರೀಸನ್ ಇಂದ ಸ್ಟಾಕ್ ಅನ್ನು ಡೌನ್ ಗ್ರೇಡ್ ಮಾಡ್ತಿದೀವಿ ಅಂತ ಗೋಲ್ಡ್ಮನ್ ಸ್ಯಾಕ್ಸ್ ಹೇಳಿದ್ದಾರೆ. 564ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗಿನ ಪ್ರೈಸ್ ನಿಂದ ಕೂಡ 35ರಿಂದ 40% ಕರೆಕ್ಷನ್ ನ ಪಾಸಿಬಿಲಿಟಿ ಇದೆ ಅನ್ನೋದು ಗೋಲ್ಡ್ಮನ್ ಸ್ಯಾಕ್ಸ್ ನ ವ್ಯೂ ಆಗಿರುತ್ತೆ. ಸೊ ಇದು ಶಾರ್ಟ್ ಟರ್ಮ್ನ ಪ್ಯಾನಿಕ್ ಆಗಿರುತ್ತೆ. ಮೇ ಬಿ ಒಂದೆರಡು ಕ್ವಾರ್ಟರ್ ಈ ರೀತಿಯಲ್ಲಿ ಪ್ರೆಷರ್ ನೋಡೋದಕ್ಕೆ ಸಿಗ್ಬೋದು. ಬಟ್ ಈಗ ಟಾರ್ಗೆಟ್ ತುಂಬಾನೇ ಡೌನ್ ಗ್ರೇಡ್ ಆಗಿರೋದ್ರಿಂದ ಈ ಲೆವೆಲ್ಸ್ನಿಂದ ಕೂಡ ಸೆಲ್ಲಿಂಗ್ ಪ್ರೆಷರ್ ಬರ್ಬೋದು. ಆದ್ರಿಂದ ಸ್ಟಾಕ್ ಆಲ್ರೆಡಿ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇದ್ರೆ ಸ್ವಲ್ಪ ವೆಯ್ಟ್ ಮಾಡ್ಬೋದಾಗುತ್ತೆ. 750, 700 ಲೆವೆಲ್ಗೆ ಹೋದ್ರೆ ಅಲ್ಲಿ ಸ್ವಲ್ಪ ಆವರೇಜಿಂಗ್ನ ಬಗ್ಗೆ ಯೋಚನೆ ಮಾಡ್ಬೋದು. ಲಾಸ್ನಲ್ಲಿ ಎಕ್ಸಿಟ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಲಾಂಗ್ ಟರ್ಮ್ನ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಇದ್ರೆ ಸ್ಟಾಕ್ ರಿಕವರ್ ಆಗೋವರೆಗೂ ವೆಯ್ಟ್ ಮಾಡ್ಬೋದಾಗುತ್ತೆ.
ನ್ಯೂಜನ್ ಸಾಫ್ಟ್ವೇರ್ ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ನಲ್ಲಿ 5% ಜಂಪ್ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ರೀಸನ್ RBI ಕಡೆಯಿಂದ ಇವ್ರಿಗೊಂದು ಆರ್ಡರ್ ಸಿಕ್ಕಿದೆ. RBI ತಮ್ಮ ರೆಗ್ಯುಲೇಟರಿ ಅಪ್ಲಿಕೇಶನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಪ್ರಾಜೆಕ್ಟ್ ಅನ್ನ ನ್ಯೂಜನ್ಗೆ ಕೊಟ್ಟಿದ್ದಾರೆ. 32 ಕೋಟಿಯ ಆರ್ಡರ್ ನ್ಯೂಜನ್ ಸಾಫ್ಟ್ವೇರ್ಗೆ ಸಿಗ್ತದೆ. ಸೊ ಯಾವುದೇ ಒಂದು ಆರ್ಡರ್ ಕಂಪನಿಗೆ ಸಿಗ್ತದೆ ಅನ್ನುವಂಥ ನ್ಯೂಸ್ ಬಂದಾಗ ಸ್ಟಾಕ್ನಲ್ಲಿ ಒಂದು ಪಾಸಿಟಿವ್ ಮೊಮೆಂಟಮ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಅದೇ ರೀತಿ ಒಂದು ಪಾಸಿಟಿವ್ ಮೊಮೆಂಟಮ್ ನ್ಯೂಜನ್ ಅಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಎನ್ವಿರೋ ಇನ್ಫ್ರಾ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಒಂದು ಸ್ಟ್ರಾಂಗ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 50% ಪ್ರೀಮಿಯಂನೊಂದಿಗೆ ಮಾರ್ಕೆಟ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ 148, 220ರ ಪ್ರೈಸ್ನಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಲಿಸ್ಟ್ ಆದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಬಂತು. 207ರ ಪ್ರೈಸ್ನಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತದೆ. ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ಬಟ್ ಯಾವುದೇ ರೀತಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿಲ್ಲ. ಆದ್ರಿಂದ ಯಾವುದೇ ಒಂದು ಕ್ಯಾಟಗರಿಯಲ್ಲಿ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗಲಿಲ್ಲ. ರಿಟೇಲ್ ಕ್ಯಾಟಗರಿ ಕೂಡ ಕೇವಲ 0.2 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಈ ಒಂದು IPOನಲ್ಲಿ ಅಪ್ಲೈ ಮಾಡೋದಕ್ಕೆ 2 ದಿನದ ಸಮಯ ಇರುತ್ತೆ. ಬಟ್ ಪ್ರೀಮಿಯಂ ಕಾಣಿಸ್ಲಿಲ್ಲ ಅಂದರೆ ಅವಾಯ್ಡ್ ಮಾಡೋದೇ ಬೆಟರ್ ಆಗಿರುತ್ತೆ. ಆಲ್ರೆಡಿ IPO ಬಗ್ಗೆ ಡೀಟೇಲ್ ವಿಡಿಯೋನು ಕೂಡ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ಕೊನೆಯದಾಗಿ ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ. ನಿನ್ನೆ ಕೂಡ 11,000 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ರು. ಇವತ್ತು ಕೂಡ 4,300 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಗ್ತದೆ. DIIs ಒಳ್ಳೆ ಒಂದು ಬೈಯಿಂಗ್ ಅನ್ನು ಮಾಡ್ತಿದ್ದಾರೆ. 5,723 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.